ಗೊತ್ತಾಗ್ಬೋದು ಗುರುಜಿ. ನಮೋ ಪಾರ್ವತಿ ಪದೇ, ನಮೋ ಪಾರ್ವತಿ ಪದೇ. ಆದರೂ ಆ ಭಗವಂತ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ, ದೈವ ಸಾಕ್ಷಿ. ನಿಜ. ಏನೂ ಅಡ್ಡ ಬರದೆ ನಾನು ಈಶ್ವರನ ಮೇಲೆ ಬಂದೇ ಬರ್ತೀನಿ ಅಂತ. ಬೆಂಗಳೂರು ಇಷ್ಟು ಬೆಳೆದ್ರು ಗವಿಗಂಗಾಧರೇಶ್ವರ ದೇವಸ್ಥಾನದ ಸುತ್ತಮುತ್ತ ಎಷ್ಟು ಬೆಳೆದಿದೆ ಅಲ್ವಾ? ಹೌದು. ಆದ್ರೆ ಈ ಕೌತುಕಕ್ಕೆ ಮಾತ್ರ ಯಾವುದು ಅಡ್ಡ ಬಂದಿಲ್ಲ ಇಲ್ಲಿ ತನಕ. ಗುರುಜಿ ಹೇಳಿದಾಗೆ ಒಂದು ಸಲ ಈ ತರ ಆಗಿತ್ತು, ಸೂರ್ಯನ ರಶ್ಮಿ ಶಿವಲಿಂಗದ ಮೇಲೆ ಬಿದ್ದಿರಲಿಲ್ಲ. ಅದೊಂದು ರೀತಿ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು. ಆದ್ರೆ ಮೋಡ ಇತ್ತು, ಆ ಕಾರಣಕ್ಕಾಗಿ ಸೂರ್ಯ ಕಾಣಿಸ್ಕೊಂಡಿಲ್ಲ ಅಂತಲೇ ಹೇಳಿದ್ರು. ಆದ್ರೆ ಈ ಬಾರಿ ಹಾಗಾಗಿಲ್ಲ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಸೂರ್ಯನ ರಶ್ಮಿ ಶಿವಲಿಂಗವನ್ನ ಸ್ಪರ್ಶ ಮಾಡ್ತಾ ಇರುವಂತಹ ದೃಶ್ಯ ಪೀಠದ ತನಕ ಬಂದಿದೆ. ಸೋಮಸೂತ್ರದ ಪೀಠದ ಮೇಲೆ ಬಂದ್ಬಿಡ್ತು. ಹಾ, ಇನ್ನೇನು ಶಿರಸ್ಸಿನ ಸೋಗ್ತಾನೆ, ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೇ ಮಾಡ್ತಾನೆ. ಕ್ಷೀರಾಭಿಷೇಕ ನಡೀತಾ ಇದೆ, ನಿರಂತರವಾಗಿ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಸೂರ್ಯನ ರಶ್ಮಿ ತುಂಬಾ ಪ್ರಖರವಾಗಿರುತ್ತೆ. ನೇರವಾಗಿ ಸೂರ್ಯನ ರಶ್ಮಿ ಶಿವಲಿಂಗದ ಮೇಲೆ ಬೀಳೋದ್ರಿಂದ ಆ ಪ್ರಖರತೆ ಶಿವಲಿಂಗದ ಮೇಲೆ ತೀರಾ ಬೀಳಬಾರದು ಅನ್ನೋ ಕಾರಣಕ್ಕೆ ಅಭಿಷೇಕ ಕೂಡ ನಿರಂತರವಾಗಿ ನಡೀತಾ ಇರುತ್ತೆ. ಸೂರ್ಯನ ರಶ್ಮಿ ಶಿವಲಿಂಗ ಸ್ಪರ್ಶ ಮಾಡ್ತಾ ಇದ್ದ ಆ ಕ್ಷಣದಿಂದಲೇ ಅಲ್ಲಿ ಅಭಿಷೇಕ ಶುರುವಾಗಿದೆ. ಹಾಲಿನ ಅಭಿಷೇಕ ನಡೀತಾ ಇದೆ. ಎಳನೀರಿನ ಅಭಿಷೇಕ, ಹಾಲಿನ ಅಭಿಷೇಕ ನಿರಂತರವಾಗಿ ನಡೀತಾ ಇರುತ್ತೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಇದೊಂದು ಕೌತುಕವೂ ಹೌದು, ವೈಜ್ಞಾನಿಕವಾಗಿ ಮತ್ತು ವಾಸ್ತುಶಿಲ್ಪದ ಪ್ರಕಾರ. 16ನೇ ಶತಮಾನದಲ್ಲಿ ಕಟ್ಟಿಸಿರುವಂತಹ ದೇವಸ್ಥಾನ ಆದರೂ ಸಹ ವಾಸ್ತುಶಿಲ್ಪದ ಬಗ್ಗೆ ಆಗಿನವರಿಗೆ ಎಷ್ಟು ಜ್ಞಾನ ಇತ್ತು ಅನ್ನೋದಕ್ಕೆ ಈ ದೇವಸ್ಥಾನ ಸಾಕ್ಷಿಯಾಗಿ ನಿಲ್ಲುತ್ತೆ. ರಾಕ್ ಕಟ್ ವಾಸ್ತುಶಿಲ್ಪ ಅಂತ ಕರೀತಾರೆ. ಅಂದರೆ ಒಂದು ಬಂಡೆ, ನೈಸರ್ಗಿಕವಾದಂತಹ ಈ ಬಂಡೆಯನ್ನ ಕೊರೆದು ಅಲ್ಲಿ ನಿರ್ಮಿಸಿರುವಂತಹ ಗುಹಾಂತರ ದೇವಾಲಯ. ಕೇವಲ ದೇವಾಲಯ ಮಾತ್ರ ಅಲ್ಲ, ಸಂಕ್ರಮಣದ ಈ ಪರ್ವಕಾಲದಲ್ಲಿ ಸೂರ್ಯನ ರಶ್ಮಿ ಶಿವನನ್ನ ಸ್ಪರ್ಶ ಮಾಡುವಂತಹ ಒಂದು ಜ್ಞಾನ, ವಾಸ್ತುಶಿಲ್ಪದ ಬಗ್ಗೆ ಆ ಕಾಲದಲ್ಲೇ ಅಷ್ಟು ಜ್ಞಾನ ಇತ್ತು. ಇವತ್ತು ನಾವು ಹುಬ್ಬೇರಿಸಿ ಈ ದೃಶ್ಯವನ್ನ ಕಣ್ತುಂಬಿಸ್ಕೋತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.